ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಮುಂಬರುವ ಆಗಸ್ಟ್ 23, 24, 25 ಈ ಅದೃಷ್ಟವಂತ 3 ದಿನಗಳಂದು ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 2 ಅಕ್ಷರಗಳು ಉಳ್ಳಿರುವ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಆ 2 ಅಕ್ಷರಗಳು ಯಾರು? ಆ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ? ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳೇನು? ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೇಷರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಮೇಷರಾಶಿಯವರೇ, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು ಮೇಷರಾಶಿಯವರೇ, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆ ಏನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ಮೇಷರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕತೆಗಳು, ನೀವು ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಶುರು ಮಾಡ್ತಿದ್ರೆ ಅದರಲ್ಲಿ ಎದುರಾಗ್ತಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದರೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾನೆ ಇದ್ದೀರಾ. ಕಷ್ಟದ ದಿನಗಳನ್ನು ನೋಡಿದ್ದೀರಾ, ಕಣ್ಣೀರಿನ ಕ್ಷಣವನ್ನು ನೋಡಿದ್ದೀರಾ ಅಲ್ವಾ? ಆ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ನೀವು ಎದುರಿಸ್ತಾ ಇರ್ತಕ್ಕಂತಹ ಕಣ್ಣೀರಿನ ಕ್ಷಣಗಳನ್ನೆಲ್ಲ ನೀವು ಯಾವಾಗ ಒಂಟಿಯಾಗಿ ಕುಳಿತಿರ್ತೀರೋ ಆವಾಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೀರಾ, ದುಃಖಿತರಾಗ್ತಾನೆ ಇರ್ತೀರಾ ಅಲ್ವಾ? ಅದೇ ನಿಟ್ಟಿನಲ್ಲಿ ನೀವು ದೇವರನ್ನು ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ. ಮೇಷರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು, ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿ ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ಈ ಒಬ್ಬ ಮಹಿಳೆಯ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನು, ಕೆಲವು ಸೂಚನೆಗಳನ್ನು ಸಹ ನೀವು ಗಮನಿಸಬಹುದಾಗಿರುತ್ತೆ. ಹೌದು, ಆ ಮಹಿಳೆಯಿಂದ ನೀವು ಆದಷ್ಟು ದೂರ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ಮೇಷರಾಶಿಯವರೇ. ಹೌದು, ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು ಅಂತಂದರೆ, ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿದ್ರೆ, ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ರೆ, ಆಸ್ತಿ ಖರೀದಿ ಮಾಡಬೇಕು ಅಂತಿದ್ರೆ, ವಾಹನ ಖರೀದಿ ಮಾಡಬೇಕು ಅಂತಿದ್ರೆ, ಆಭರಣಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಪ್ರಮುಖವಾಗಿ ಈ ಮಹಿಳೆಯ ಹತ್ರ ನೀವು ಹಂಚಿಕೊಳ್ಳೋದು ಉತ್ತಮ ಆಗಿರೋದಿಲ್ಲ ಮೇಷರಾಶಿಯವರೇ. ಹೌದು, ಆ ಮಹಿಳೆಯ ನಕಾರಾತ್ಮಕ ಶಕ್ತಿಯಿಂದ, ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲೂ ಸಹ ಅಶಾಂತಿಯಾದರೆ ಹೆಚ್ಚಾಗಿತ್ತು. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಾಜು ಹೊಡಿತಕ್ಕಂಥದ್ದು, ನಿಮಗೆ ತುಂಬ ಬೇಕಾಗಿರ್ತಕ್ಕಂಥ ಸಂಬಂಧಗಳು ದೂರ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಜಗಳಗಳು, ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ತೊಂದರೆಗಳನ್ನು ಸಹ ನೀವು ಎದುರಿಸಬೇಕಾಗಿತ್ತು ಅಲ್ವಾ? ಈ ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಮಹಿಳೆಯಿಂದ ಆಗಿತ್ತು. ಹಾಗಾಗಿ ಈ 2 ಅಕ್ಷರದ ಮಹಿಳೆಯನ್ನು ನೀವು ಆದಷ್ಟು ನಿಮ್ಮ ಜೀವನದಲ್ಲಿ ಗುರುತಿಸಿ ಮುಂಬರುವ ದಿನದಲ್ಲಿ ಆ ಮಹಿಳೆಯಿಂದ ದೂರ ಇರ್ತಕ್ಕಂಥದ್ದೇ ಇಲ್ಲಿ ಉತ್ತಮ ಆಗಿರುತ್ತೆ ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ನೀವು ಮರೆತಿರ್ತೀರ. ಹಾಗಾಗಿ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮೇಷರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಹಣ ಬಂದ ನಂತರ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮೇಷರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಆ ಮಹಿಳೆಯ ದೃಷ್ಟಿ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ, ನಿಮ್ಮ ಆಭರಣಗಳ ಮೇಲೇನೂ ಸಹ ಬೀರಿರ್ತಕ್ಕಂಥದ್ದು. ಇದರಿಂದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ನೀವು ಏರುಪೇರನ್ನು ಗಮನಿಸಬಹುದಾಗಿರುತ್ತೆ. ಹೌದು, ನಿಮ್ಮ ಮಕ್ಕಳು ಈ ಹಿಂದೆ ತುಂಬ ಚೆನ್ನಾಗಿ ಓದ್ತಾ ಇದ್ದರು, ಪರೀಕ್ಷೆಗಳಲ್ಲೂ ಸಹ ಹೆಚ್ಚು ಹೆಚ್ಚು ಅಂಕಗಳನ್ನಾದರೆ ಪಡ್ಕೊಳ್ತಾ ಇದ್ದರು. ಆದರೆ ಕಳೆದ ಕೆಲವು ದಿನಗಳಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಏರುಪೇರನ್ನು ಕಾಣೋದ್ರ ಜೊತೆಗೆ ಪರೀಕ್ಷೆಗಳಲ್ಲೂ ಸಹ ಕಡಿಮೆ ಅಂಕಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು.
ಹೌದು. ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ, ಹಾಗಾಗಿ ಆ ಮಹಿಳೆಯನ್ನ ಆದಷ್ಟು ಗುರುತಿಸಿ, ಆ ಮಹಿಳೆಯಿಂದ ದೂರ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು. ಆ 2 ಅಕ್ಷರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸ ಮತ್ತು ರ. ಹೌದು. ಸ ಮತ್ತು ರ ಎಂಬುವ ಅಕ್ಷರದ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದ್ರೆ ಆಗ್ತಕ್ಕಂಥದ್ದು. ಈ ಮಹಿಳೆಯನ್ನ ನೀವು ಗಮನಿಸ್ತಕ್ಕಂಥದ್ದು, ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು. ಈ 2 ಅಕ್ಷರಗಳನ್ನ ಕೇಳ್ತಿದ್ದ ಹಾಗೆ ನಿಮ್ಮ ಕಣ್ಣ ಮುಂದೆನೆ ಆ ವ್ಯಕ್ತಿ ಯಾರು ಎಂಬುವ ಸತ್ಯ ಅದು ನಿಮಗೆ ಗೊತ್ತಾಗಿರುತ್ತೆ ಮೇಷರಾಶಿಯವರೇ. ಹಾಗಾಗಿ ಆ ಮಹಿಳೆಯನ್ನ ನಿಮ್ಮ ಜೀವನದಿಂದ ಆದಷ್ಟು ದೂರ ಇಡಿ. ಹೌದು. ಈ ಮಹಿಳೆ ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ. ನಿಮ್ಮ ಮುಂದಿನ ಯೋಚನೆಗಳನ್ನು ಈ ಮಹಿಳೆಯ ಜೊತೆ ಹಂಚಿಕೊಳ್ಳೋದು, ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದು ಬೇಡ ಆಗಿರುತ್ತೆ ಮೇಷರಾಶಿಯವರೇ. ಹೌದು. ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯ ಕೇಳಿದ್ರು ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಹೌದು. ಅವರಿಗೆ ಹಣದ ಅವಶ್ಯಕತೆ ಇದ್ದರೆ ಆ ಸಮಯದಲ್ಲಿ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಅವ್ರಿಗೆ ನೀಡಿ ಅವ್ರಿಗೆ ಸಹಾಯವನ್ನು ಸಹ ಮಾಡ್ತಿದ್ರಿ. ಆದರೆ ಮೇಷರಾಶಿಯವರೇ, ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೋ, ಯಾರನ್ನ ಹೆಚ್ಚು ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಮೇಷರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಬಳಿ ಸಹಾಯವನ್ನು ಕೇಳೋದಕ್ಕೆ, ನಿಮ್ಮ ಸಲಹೆಯನ್ನು ಕೇಳೋದಕ್ಕೆ ಬರ್ತಾರೆ. ಹಾಗಾಗಿ ಆ ವ್ಯಕ್ತಿಗಳನ್ನು ನೀವು ಮೊದಲಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಮೇಷರಾಶಿಯವರೇ. ಹೌದು. ಆ ಮಹಿಳೆಯ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರ ಹೋಗಲು ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳು ಏನು ಎಂಬುದನ್ನು ನಾವು ನೋಡೋದಾದರೆ ಮೇಷರಾಶಿಯವರೇ, ಮೊದಲಿಗೆ ನೀವು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಉತ್ತಮ ಆಗಿರುತ್ತೆ. ಹೌದು. ಪ್ರತಿದಿನ ಮನೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಇದರಿಂದಾಗಿ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು, ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ನಂತರ ಮನೆಯಲ್ಲಿ ಯಾವುದೇ ರೀತಿ ಒಡೆದ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ. ನಂತರ ಮೊದಲಿಗೆ ಹೊಸ್ತಿಲನ್ನು ತುಂಬ ಸ್ವಚ್ಛವಾಗಿಡೋದು, ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಪ್ರತಿದಿನ ಇಡೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಮೇಷರಾಶಿಯವರೇ. ಇದರಿಂದಾಗಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿನೂ ಸಹ ನಿಮ್ಮ ಹೊಸ್ತಿಲನ್ನು ದಾಟಿ ನಿಮ್ಮ ಮನೆಗೆ ಬರೋದಿಲ್ಲ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತುಳಸಿ ಗಿಡದ ಬಳಿ ಪ್ರತಿದಿನ ಸಂಜೆಯ ಹೊತ್ತು ನೀವು ದೀಪಾರಾಧನೆ ಮಾಡೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು. ಸಂಜೆಯ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಮೇಷರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಮನೆಯನ್ನು ಸ್ವಚ್ಛ ಮಾಡುವ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಹಾಕಿ ಸ್ವಚ್ಛ ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ದೂರ ಆಗೋದ್ರ ಮೂಲಕ ಮನೆ ಏಳಿಗೆ ಆಗುತ್ತೆ, ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಬಂದು ಹೋದ ನಂತರ ಮನೆಯಲ್ಲಿ ನೀವು ಕರ್ಪೂರವನ್ನು ಹಚ್ಚಿ ಮೂಲೆ ಮೂಲೆಗೂ ಸಹ ನೀವು ತೋರಿಸ್ತಕ್ಕಂಥದ್ದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು. ಕರ್ಪೂರವನ್ನು ಹಚ್ಚಿ ತೋರಿಸೋದ್ರ ಮೂಲಕ ಆ ವ್ಯಕ್ತಿಯ ಜೊತೆ ಬಂದಿರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದಿಂದ, ನಿಮ್ಮ ಮನೆಯಿಂದ ದೂರ ಆಗಿ ಮನೆಯಲ್ಲಿ ಎಲ್ಲ ರೀತಿ ಏಳಿಗೆಯನ್ನು ನೀವು ಕಾಣೋದಕ್ಕೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಅದೃಷ್ಟವನ್ನು ನೀವು ಗಮನಿಸಬಹುದಾಗಿರುತ್ತೆ. ನಿಮ್ಮ ಒಂದು ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗ್ತಕ್ಕಂಥದ್ದು. ನಂತರ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು. ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ನಿಮ್ಮ ಎಲ್ಲ ರೀತಿ ಆಸೆಗಳು ಸಹ ಈಡೇರತಕ್ಕಂಥದ್ದು ಈ ಸಮಯದಲ್ಲಿ ಮೇಷರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ಆದಷ್ಟು ಮೌನವಾಗಿರಿ. ಹೌದು. ಎಷ್ಟು ಅಗತ್ಯತೆ ಇರುತ್ತೋ ಅಷ್ಟನ್ನೇ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ನೀವು ಹೆಚ್ಚಿನ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ ಮೇಷರಾಶಿಯವರೇ. ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ಈ ಸಮಯದಲ್ಲಿ. ಹೌದು. ನಿಮ್ಮ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ, ನೀವು ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಿಂದ ಈ ಸಮಯದಲ್ಲಿ ನೀವು ಧನಲಾಭವನ್ನೇ ಪ್ರಾಪ್ತಿ ಮಾಡಿಕೊಳ್ತೀರಾ. ಹೌದು. ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಮೇಷರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು. ಈಗ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಉತ್ತಮ ಆಗಿರುತ್ತೆ.
ನಂತರ ಕುಟುಂಬ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದು ಮೇಷರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮೇಷರಾಶಿಯವರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.